ಮೇಲೆ ಸತೀಶ್ ಜಾರಕಿಹೊಳಿ ಅಸಮಾಧಾನ. ಈ ಬಗ್ಗೆ ಎಐಸಿಸಿ ಅಧ್ಯಕ್ಷರ ಜೊತೆ ಚರ್ಚೆ ನಡೆಸಿರುವ ಡಿಕೆಶಿ ಜಾರಕಿಹೊಳಿ ಅಸಮಾಧಾನ ನಿರ್ಲಕ್ಷಿಸುವುದು ಬೇಡ, ಜಾರಕಿಹೊಳಿ ಸಿಟ್ಟಾದರೆ ಬೇರೆ ತಿರುವು ಪಡೆಯಬಹುದು, ಬೆಳಗಾವಿಯಲ್ಲಿ ಹಸ್ತಕ್ಷೇಪ ಮಾಡಿ ಸಮಸ್ಯೆ ಸೃಷ್ಟಿ ಮಾಡಬೇಡಿ, ಡಿಕೆಶಿಗೆ ಕಿವಿಮಾತು ಹೇಳಿದ ಮಲ್ಲಿಕಾರ್ಜುನ ಖರ್ಗೆ. ಸುರೇಶ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಹಾಗಿದ್ರೆ ಸತೀಶ್ ಜಾರಕಿಹೊಳಿ ಬೇಸರಗೊಂಡಿರೋದು ನಿಜಾನ ಅಥವಾ ಇದು ಕೇವಲ ಬ್ಲ್ಯಾಕ್ ಮೇಲ್ ತಂತ್ರನ ನಮ್ಮನ್ನು ಮಾಡಿ? ಈಗ ನಿಮ್ಮ ವಿಶ್ಲೇಷಣೆ ಪ್ರಕಾರ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಉಸ್ತುವಾರಿ ಸಚಿವರು ಬೆಳಗಾವಿಗೆ ಸತೀಶ್ ಜಾರಕಿಹೊಳಿನ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಉಡುಪಿಗೆ, ರೈಟ್? ಆಮೇಲೆ ಅವರು ಹೇಳಿದವರಿಗೆ ಅಲ್ಲಿ ಟಿಕೆಟ್ ಕೊಡ್ತಾರೆ, ಚಿಕ್ಕೋಡಿಯಲ್ಲಿರ್ಬೋದು, ಬೆಳಗಾವಿಯಲ್ಲಿರ್ಬೋದು, ಮಂತ್ರಿಗಿರಿ ಕೊಟ್ಟಿದ್ದಾರೆ, ಆಯಿತಾ? ಈ ನಡುವೆ ಓಕೆ DCM ಕೇಳ್ತಿದ್ದಾರೆ, ಮತ್ತೊಂದು ಕೇಳ್ತಾ ಇದ್ದಾರೆ ಅಂತೇಳಿ. ರಿಯಲಿ ಸತೀಶ್ ಜಾರಕಿಹೊಳಿಗೆ ಇರುವಂಥ ಅಸಮಾಧಾನ ಏನು? ಮಲ್ಲಿಕಾರ್ಜುನ ಖರ್ಗೆ ಅವರು ನೋಡ್ರಿ ಅಸಮಾಧಾನ ಜಾಸ್ತಿ ಮಾಡಬೇಡಿ ಅಂತ ಕಿವಿ ಮಾತು ಹೇಳಬೇಕು ಅಂತಂದರೆ ಸತೀಶ್ ಜಾರಕಿಹೊಳಿ ಏನು ಹೆಜ್ಜೆ ಇಟ್ಟಿದ್ದಾರೆ? ಜಯಪ್ರಕಾಶ್, ಪ್ರತಿ ಬಾರಿಯೂ ಕೂಡ ಪ್ರತಿ ಚುನಾವಣೆ ಇರಬಹುದು, ಹಾಗೆಯೇ ಪ್ರತಿ ಯಾವುದೇ ನಾಯಕರು ಬದಲಾದಂಥ ಸಂದರ್ಭದಲ್ಲೂ ಕೂಡ ಬೆಳಗಾವಿ ರಾಜಕಾರಣ ಮಾತ್ರ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸದ್ದನ್ನು ಮಾಡ್ತಾನೆ ಇರುತ್ತೆ. ಸೊ ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ಕಾಂಗ್ರೆಸ್ನ ಸರ್ಕಾರದಲ್ಲೂ ಕೂಡ ಮತ್ತೆ ಬೆಳಗಾವಿ ರಾಜಕಾರಣ ಸದ್ದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನುವಂತಾಗಿದೆ ಈ ಸದ್ಯದ ಬೆಳಗಾವಿ ರಾಜಕಾರಣದ ಪರಿಸ್ಥಿತಿ. ಇದು ಯಾಕೆ ಅಂತ ಒಂದಷ್ಟು ನೋಡೋದಾದರೆ ಇಲ್ಲಿ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗಳು, ವಿಶ್ಲೇಷಣೆಗಳು ಆಗ್ತಾ ಇದೆ. ಅದರ ನಡುವೆ ಯಾವಾಗ ಬೆಳಗಾವಿಯ ಒಂದು ಹಿಡಿತ, ಬೆಳಗಾವಿಯ ರಾಜಕೀಯ ಹಿಡಿತ ಏನಿದೆ ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೈಯನ್ನು ಬಲಪಡಿಸುವಂಥದ್ದು, ಸತೀಶ್ ಜಾರಕಿಹೊಳಿ ಅವರ ಪ್ರಾಬಲ್ಯವನ್ನು ಒಂದಷ್ಟು ಕಸಿಯುವಂತಹ ಕೆಲಸ ಪಕ್ಷದಲ್ಲಿನ ಕೆಲ ನಾಯಕರು ಮಾಡಿದರು. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಸಾಕಷ್ಟು ಇದೇ ವಿಚಾರದಲ್ಲೇ ಒಂದಷ್ಟು ಅವರಿಗೆ ಬೆಂಬಲವನ್ನು ಕೂಡ ಕೊಟ್ಟಿದ್ದಾಯಿತು. ಸೊ ಇದೇ ರಾಜ್ಯ ರಾಜಕಾರಣದಲ್ಲಿ ಥ್ಯಾಂಕ್ ಯು ಸುರೇಶ್.